ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನ್ ಕಾವ್ಯ ಹೆಗಡೆ. ಅಧಿವೇಶನ ಮುಗಿದ ಮೇಲೆ ಸಿದ್ದು ಕುರ್ಚಿ ಗಾನ್. ನಿನ್ನೆ ನಡೆದ ಮೀಟಿಂಗ್ ಬಗ್ಗೆ ಕೇಳಿದಕ್ಕೆ ಸಿಡಿಮಿಡಿ. ಮಾಧ್ಯಮದವರ ಮೇಲೆ ಕೆಂಡಾಮಂಡಲರಾಗಿದ್ಯಾ ಕೇಸಿ. ಅಧಿವೇಶನ ಮುಗಿದ ಮೇಲೆ ಸಿದ್ದು ಕುರ್ಚಿಗ. ನಿನ್ನೆ ನಡೆದ ಮೀಟಿಂಗ್ ಬಗ್ಗೆ ಕೇಳಿದ್ದಕ್ಕೆ ಸಿದ್ದು ಸಿಡಿಮಿಡಿ. ಮಾಧ್ಯಮದವರ ಮೇಲೆ ಕೆಂಡಾಮಂಡಲರಾಗಿದ್ಯಾಕೆ ಸಿದ್ದು? ಒಪ್ಪಂದದಂತೆ ಸಿಎಂ ಕುರ್ಚಿ ಡಿಕೆ ಶಿವಕುಮಾರ್ ಅವರ ಪಾಲಾಗುತ್ತಾ? ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಂದಿದ್ಯಾ? ಯತೀಂದ್ರ ಬಾಂಬ್ಗೆ ತಿರುಗೇಟು ಕೊಟ್ಟ ಡಿಸಿಎಂ. ಡಿಕೆ ಶಿವಕುಮಾರ್ ಅವರ ತಿರುಗೇಟಿಗೆ ತಂಡವಾಗಿ ಹೊಡೆದು ಬಿಟ್ರ ಸಿದ್ದರಾಮಯ್ಯ ಅಂತ. ಎಸ್, ಅಧಿವೇಶನಕ್ಕೆ ಹೋಗಿ ಅಲ್ಲಿ ಜನರ ಸಮಸ್ಯೆಗಳನ್ನ ಬಗೆಹರಿಸಿ ಅದರ ಬಗ್ಗೆ ಯೋಚನೆ ಮಾಡಿ ಅಂತಂದ್ರೆ ಕುರ್ಚಿ ಪಾಲಿಟಿಕ್ಸ್ ಮಾಡಕೊಂಡು ಕೂತ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಕುರ್ಚಿ ಪಾಲಿಟಿಕ್ಸೇ. ನೀವು ಮಂಗಳೂರಿಗೆ ಹೋಗಿ ಬೆಳಗಾವಿಗೆ ಹೋದ್ರು ಅಲ್ಲೂ ಕೂಡ ಕುರ್ಚಿ ಪಾಲಿಟಿಕ್ಸೇ ನಡೀತಾ ಇದೆ. 2.5 ವರ್ಷ ನಿಂದು 2.5 ವರ್ಷ ನಂದು ಅಂತ ಹೇಳಿ ಏನಾದ್ರೂ ಪವರ್ ಶೇರಿಂಗ್ ವಿಚಾರಗಳು ನಡೆದಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದರ ಮಧ್ಯೆ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ಮಾಧ್ಯಮಗಳ ಹೇಳಿದಾಗ ಕಂಡಾಗ ಎಲ್ಲ ವಿಚಾರಗಳನ್ನ ಹೇಳಿಕೆಗಳನ್ನ ಕೊಡ್ತಾ ಇದ್ದಂತಹ ಸಿದ್ದರಾಮಯ್ಯ ಅವರ ಬಣದಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದ್ದವ್ರು ಯಾರು ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಯತೀಂದ್ರ ಅಂತ ಹೇಳಿ. ಯತೀಂದ್ರ ಅವರು ನಿನ್ನೆ ಒಂದು ಬಾಂಬ್ ಹಾಕ್ತಾರೆ, ನಿನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಹೈಕಮಾಂಡ್ ಹಂಗೇನೇನು ಹೇಳಿಲ್ಲ. ಹೈಕಮಾಂಡ್ ಅಂದ್ರೆ ಈ 2.5 ವರ್ಷ ಅನ್ನುವಂತಹ ನಾಟಕಗಳೇನು ಇಲ್ಲ ಅನ್ನುವ ಥರದಲ್ಲಿ ಹೇಳಿಕೆಗಳನ್ನ ಕೊಡ್ತಾರೆ. ಅದಕ್ಕೆ ಪ್ರತಿ ಉತ್ತರವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಸಿದ್ದರಾಮಯ್ಯ ಅವರೇ ನಿಮ್ಮ ಮಗ ಏನೋ ಹೇಳ್ತಿದ್ದಾರೆ, ಸ್ವಲ್ಪ ಉತ್ತರ ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ತನ್ನ ಬದಿಗೆ ಬಂದಿರುವಂತಹ ಚೆಂಡನ್ನ ಸಿದ್ದರಾಮಯ್ಯ ಅವರ ಅಂಗಳಕ್ಕೆ ದೂಡ ಬಿಡ್ತಾರೆ. ಸಿದ್ದರಾಮಯ್ಯ ಅವರು ಉತ್ತರ ಕೊಡಬೇಕಾ ಬೇಡವಾ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಕೂತ್ಕೊಂಡಿದ್ದಾರೆ. ಇದರ ನಡುವೆಯಲ್ಲಿ ನಿನ್ನೆ ನಡೆದಂತಹ ಮೀಟಿಂಗ್ ಬೇರೆ. ಕೈನಲ್ಲಿ ಪವರ್ ಪಾಲಿಟಿಕ್ಸ್ ದಗದಗ. ದೆಹಲಿಗೆ ಹಾರಲು ಸಿಎಂ ಡಿಸಿಎಂ ಸಜ್ಜು. ಸಿದ್ದರಾಮಯ್ಯ ಮುನ್ನ ಡಿಕೆ ಶಿವಕುಮಾರ್ ದೆಹಲಿಗೆ. ಕೈನಲ್ಲಿ ಪವರ್ ಪಾಲಿಟಿಕ್ಸ್ ದಗದಗ. ದೆಹಲಿಗೆ ಹಾರಲು ಸಿಎಂ ಡಿಸಿಎಂ ಸಜ್ಜು. ಸಿದ್ದರಾಮಯ್ಯ ಮುನ್ನ ಡಿಕೆ ಶಿವಕುಮಾರ್ ದೆಹಲಿಗೆ. ಹೈಕಮಾಂಡ್ ಭೇಟಿಯಾಗಿರುವಂತಹ ಬಂಡೆ ಕುರ್ಚಿಗಾಗಿ ಹೊಸ ದಾಳ ಉರುಳಿಸ್ತಾರೆ ಡಿಕೆ ಶಿವಕುಮಾರ್. ಈಗ ಬೆಳಗಾವಿ ಅಧಿವೇಶನದಲ್ಲಿ ಜನಸಾಮಾನ್ಯರ ವಿಚಾರಗಳ ಬಗ್ಗೆ, ರಸ್ತೆ ಗುಂಡಿಗಳ ಬಗ್ಗೆ, ರೈತರ ಬಗ್ಗೆ ಯೋಚನೆ ಮಾಡಿ, ವಿಚಾರ ಮಾಡಿ, ಅದರ ಬಗ್ಗೆ ಡಿಸ್ಕಷನ್ ಮಾಡಿ ಅಂತ ಹೇಳಿ ಕಳಿಸಿದ್ರೆ, ನಮ್ಮ ದುಡ್ಡಲ್ಲಿ ನಾವು ತೆರಿಗೆ ಕಟ್ಟುವಂತಹ ಹಣದಲ್ಲಿ ಕಳಿಸಿದ್ರೆ ಅಲ್ಲೂ ಕೂಡ ಕುರ್ಚಿ ಪಾಲಿಟಿಕ್ಸೇ ಮುಂದುವರ್ಕೊಂಡು ಹೋಗಿದೆ ಅಂತಂದ್ರೆ ಇದು ಇನ್ಯಾವ ಬೆಳವಣಿಗೆಗಳು ಇರಬಹುದು, ಇನ್ಯಾವ್ದು ಉಳ್ಕೊಂಡಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಇನ್ನು ಇದರ ನಡುವೆ ಬೆಳಗಾವಿ ಅಧಿವೇಶನ ಮುಗಿದ ನಂತರ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಾಗಿ ಹಿಂಗೆ ಹೇಳ್ತಿದ್ದೀನಿ ಅಂತ ಬೆಂಗಳೂರಿನಲ್ಲೇ ಈ ತರ ಹೇಳಿಕೆಗಳು ಬಂದಾಗ ಡಿ ಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಫ್ಲೈಟ್ ಅಲ್ಲೇ ದೆಹಲಿಗೆ ಹೋಗಿದ್ದನ್ನು ನಾವು ಕಂಡಿದ್ದೇವೆ, ನಾವು ನೋಡಿದ್ದೇವೆ. ಇದಕ್ಕಿಂತ ಜಾಸ್ತಿ ಇನ್ನೇನಾರ ಹೇಳ್ಬೇಕಾ? ಡಿ ಕೆ ಶಿವಕುಮಾರ್ ಅವರು ಹೋಗಿ ಬಂದ್ರು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವ್ರು ಹೋದ್ರು ಅಥವಾ ನಿಜಕ್ಕೂ ಕೆಲಸ ಇತ್ತು ಹೋದ್ರೋ ಗೊತ್ತಿಲ್ಲ. ಅದರ ಮಾಧ್ಯಮದವ್ರು ಕೇಳಿದಾಗಲ್ಲ ಒಂದೇ ಉತ್ತರ ಬರೋದು. ಅಲ್ಲಿ ಪುಸ್ತಕಗಳ ಒಂದು ಸಮಾರಂಭ ಇತ್ತು, ಪುಸ್ತಕಗಳನ್ನ ಓದಲಿಕ್ಕೆ ಅಥವಾ ಪುಸ್ತಕಗಳನ್ನ
ಕೊಡುವಂತಹ ಸಮಾರಂಭ ಇತ್ತು, ಇನ್ನೊಂದೇನೋ ಸಮಾರಂಭ ಇತ್ತು, ನಾನು ಹೋಗಿದ್ದೆ ಅಂತಹ ವಿಚಾರಗಳು ಬರುತ್ತೆ. ಐ ಡೋಂಟ್ ನೋ ಹೌದೋ ಅಲ್ವೋ, ಪುಸ್ತಕಗಳ ವಿಚಾರವಾಗಿ ದೆಹಲಿಗೆ ಹೋಗಿದ್ರು ಅಥವಾ ಮೀಟಿಂಗ್ಗಳ ಬಗ್ಗೆ ಮಾತನಾಡಲಿಕ್ಕೆ, ಈ ಕುರ್ಚಿ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಲಿಕ್ಕೆ ಹೋಗಿದ್ರು, ಐ ಡೋಂಟ್ ನೋ, ಗೊತ್ತಿಲ್ಲ. ವಿ ಡೋಂಟ್ ನೋ, ನಿಮಗೂ ಗೊತ್ತಿಲ್ಲ. ಮಾಧ್ಯಮದವ್ರು ಪ್ರಶ್ನೆ ಕೇಳಿದಾಗ ಅವರಿಗೆ ಆನ್ಸರು ಹೈಕಮಾಂಡ್ವರೆಗೆ ಹೋಗಿ ತಲುಪಬೇಕು ಅನ್ನುವಂತಹ ನಿಟ್ಟಿ ಇದ್ರೆ ಹೆಂಗೆ ಬೇಕೋ ಹಾಗೆ ಕೊಡ್ತಾರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ. ಇಲ್ಲ ಅಂತಂದ್ರೆ ಯಾಕೆ ಕೇಳ್ತೀರಾ, ನಮ್ಮ ಪರ್ಸನಲ್ ಅಂದ್ಬಿಡ್ತಾರೆ. ಕೆಲವೊಂದು ಟೈಮ್ ಹಿಂಗೆ ಆಗಿದೆ, ಐ ನೋ ದಟ್. ಸೊ ಹೀಗೆ ಇನ್ನೇನು ಇವಾಗಲೇ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರು. ಆದರೆ ನೆಕ್ಸ್ಟ್ ಈ ಒಂದು ಅಧಿವೇಶನವನ್ನು, ಚಳಿಗಾಲದ ಅಧಿವೇಶನವನ್ನು ಮುಗಿಸ್ಕೊಂಡು ಹೋಗ್ತಾರೆ ಗೊತ್ತಾಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರೆ ದೆಹಲಿಗೆ ಅನ್ನೋದಂತೂ ಫಿಕ್ಸ್. ಇನ್ನು ಸೋನಿಯಾ ಗಾಂಧಿ ಅವರು ಅರ್ಧಕ್ಕೆ ನಿಲ್ಸ್ಕೊಂಡಿದ್ರು ಮೀಟಿಂಗ್ನ, ಅಂದರೆ ಈ ಕುರ್ಚಿ ವಿಚಾರವಾಗಿ ಅಥವಾ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇರ್ಬೇಕಾ ಬಿಡ್ಬೇಕಾ ಅನ್ನೋ ವಿಚಾರವಾಗಿ. ಯಾಕಂದ್ರೆ ಹಂಗೆ ಹೇಳ್ತಿದ್ದೀನಿ, ಸಿದ್ದರಾಮಯ್ಯ ಏನಾದರೂ ಸೀಟನ್ನು ಇಳಿದ್ರು ಅಂತಂದರೆ ನೀವ್ಯಾರು ಕಂಡು ಕೇಳರಿಯಲ್ಲ ವೀಕ್ಷಕರೇ. ಪಕ್ಕಾ ಹೇಳ್ತೀನಿ, ಕಾಂಗ್ರೆಸ್ನ ಬುಡ ಏನಿರುತ್ತೆ, ಬೇರು ಅಂತಿದೀವಲ್ಲ, ಅದು ಅಲ್ಲಾಡ್ ಹೋಗುತ್ತೆ. ಕಾಂಗ್ರೆಸ್ಸು ಭಾರತದಲ್ಲಿ ಸಾಕಷ್ಟು ಕಡೆ ಇದೆ, ಇನ್ನೂ ಸಾಕಷ್ಟು ಕಡೆ ಇಲ್ಲ. ಹೆಚ್ಚಿನದಾಗಿ ಬೇರೆ ಪಕ್ಷಗಳೇ ಇರೋದ್ರಿಂದ ಕಾಂಗ್ರೆಸ್ ಗಟ್ಟಿಯಾಗಿ ನಿಂತಿದೆ ಅಂತಂದ್ರೆ ಅದು ಕರ್ನಾಟಕದಲ್ಲಿ. ಇನ್ನೇನಾಗುತ್ತೆ ಗೊತ್ತಿಲ್ಲ. ಪವರ್ ಶೇರಿಂಗ್ ವಿಚಾರವಾಗಿ ಏನು ಬೇಕಾದರೂ ಆಗಬಹುದು. ಇನ್ನೇನು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಫ್ಲೈಟ್ ಹತ್ತಬೇಕು, ಇಬ್ರು ಒಟ್ಟಿಗೆ ಹೋಗ್ತಾರಾ ಅಥವಾ ಬೇರೆ ಬೇರೆ ಹೋಗ್ತಾರೋ ಗೊತ್ತಿಲ್ಲ.